ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ಇದು ನನ್ನ ಮೊದಲನೇ ವಿಡಿಯೋ. ಮಂತ್ರಾಲಯಕ್ಕೆ ಹೋಗ್ತಿರೋದು ಸೋಲೋ ರೈಡು. ಮುಂದೆ ಏನೇನಾಗುತ್ತೆ, ಯಾವ್ಯಾವ ಥರ ರೈಡ್ ಇರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಇವಾಗ ಫಸ್ಟು ಬಂದು ನಮ್ಮ ಅಜ್ಜಿ ಮನೆ ಹತ್ರ ಹೋಗಬೇಕು, ವಿಜಯಪುರ. ಪ್ಲ್ಯಾನ್ ಏನಂದರೆ ಇಲ್ಲಿಂದ ವಿಜಯಪುರ್ಗೆ ಹೋಗಿ, ಆ್ಯಕ್ಚುಲಿ ಏನಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ, ಅವರು ಕಾರಲ್ಲಿ ಬರ್ತಿದ್ದಾರೆ. ಸೊ ನಾನೇನು ಅಂದ್ಕೊಂಡೆ, ಕಾರಲ್ಲಿ ಚಾನ್ಸೇ ಇಲ್ಲ ನಾನು ಹೋಗೋದು, ತುಂಬ ಇಕ್ಕಟ್ಟಿದ್ದೇ ಇರುತ್ತೆ. 8 ಜನ. ಸೊ ನಾನು ಕಾರಲ್ಲಿ ಹೋಗೋದು ಕ್ಯಾನ್ಸಲ್ ಮಾಡಿದೆ. ಬೆಟರ್ ಬೈಕಲ್ಲಿ ಹೋಗ್ಬಿಡೋಣ ಅನ್ನಿಸ್ತು, ಬೆಸ್ಟು. ಪೆಟ್ರೋಲು ಫುಲ್ ಹಾಕ್ಸಿದ್ದೀನಿ, ಟೆನ್ಷನ್ ಇಲ್ಲ. ನಾನು ಬಂದಾಗಲೇ ಯಾಕೆ ಇಲ್ಲಿ ರೆಡ್ ಸಿಗ್ನಲ್ ಬಂದುಬಿಡುತ್ತಂತಲೇ ಗೊತ್ತಿಲ್ಲ. A few moments later. ಒಂದು ಸಿಗ್ನಲಲ್ಲಿ ತಗ್ಲಾಕೊಂಡ್ರೆ ಎಲ್ಲ ಸಿಗ್ನಲಲ್ಲೂ ತಗ್ಲಾಕೊಂತೀವಿ ಗುರು. ಟ್ರಾಫಿಕ್ ಜಾಮ್ ಇದೆ. ಎಲ್ಲ ವೀಕೆಂಡ್ ಬಿಟ್ಟು ಟ್ರಿಪ್. ಒಬ್ಬೊಬ್ಬರು ವೀಕೆಂಡ್ ಬಿಟ್ಟು ಪಾರ್ಟಿ ಮಾಡ್ತಾ ಇರ್ತಾರೆ, ಒಬ್ಬೊಬ್ಬರು ವೀಕೆಂಡ್ ಬಿಟ್ಟು ಟ್ರಿಪ್ ಮಾಡ್ತಾ ಇರ್ತಾರೆ. ಎಲ್ಲ ನಮ್ಮ ಥರ ನಾವು ವೀಕೆಂಡ್ ಬಿಟ್ಟು ಟ್ರಿಪ್ಪೇ ಮಾಡೋದು, ಪಾರ್ಟಿ ಅಂತೂ ಮಾಡಲ್ಲ. ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ಹೆಬ್ಬಾಳ್ ಫ್ಲೇವರ್ ಹತ್ರ ಲೆಫ್ಟ್ ಎತ್ಕೋಬೇಕು. ಅಲ್ಲಿ ಲೆಫ್ಟ್ ಎತ್ಕೊಂಡು ಹಂಗೆ ಸ್ಟ್ರೈಟ್ ಏರ್ಪೋರ್ಟ್ ರೋಡು. ಆಮೇಲೆ ದೇವನಹಳ್ಳಿ ರೈಟ್ ಎತ್ಕೊಂಡು ಅಲ್ಲಿಂದ ಒಳಗೆ ಹೋಗ್ಬೇಕು ಗುರು. ನೈಟಲ್ಲಿ ಅದೇನು ಹೆಂಗಿರುತ್ತೆ ಅಂತಲೇ ಗೊತ್ತಿಲ್ಲ ರೂಟ್ ಅದು. ಕಾರಲ್ಲಿ ಹೋಗಿದ್ದೀನಿ, ಫುಲ್ಲು ಕತ್ಲೆ, ಒಂದು ಗಾಡಿನೂ ಓಡಾಡಲ್ಲ. ಇಲ್ಲೇ ಲೆಫ್ಟ್ ಹೋಗ್ಬೇಕು. ಎಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ಒಟ್ನಲ್ಲಿ ರೋಡ್ ಅಂತೂ ಸಕ್ಕತ್ತಾಗಿ ಮಾಡ್ಬಿಟ್ಟವ್ರೆ. ನಾವು ಇಲ್ಲೇ ಎಲ್ಲೋ ರೈಟ್ ಎತ್ಕೋಬೇಕು. ಎಲ್ಲಿ? ಇಲ್ಲೇನಾ? ಇಲ್ಲೇ ಅನಿಸುತ್ತೆ. ಇದೆ ನಮ್ಮ ಅಜ್ಜಿ ಮನೆಗೆ ಹೋಗೋ ರೋಡು. ಇದೇ ಲೆಫ್ಟು. ಇಲ್ಲ ಇಲ್ಲ, ನೆಕ್ಸ್ಟ್ ಲೆಫ್ಟು. ಈ ಲೆಫ್ಟು. ಬಂದ್ಬಿಟ್ವಿ. 2 hours later. ಸೊ ಇವಾಗ ಇಷ್ಟೊತ್ತು ರೆಸ್ಟ್ ತೊಗೊಂಡ್ವಿ, 1-2 ಅವರು. ಇವಾಗ ಇನ್ನೂ ಕಾರ್ ಅವ್ರು ಬಂದಿಲ್ಲ. ಕಾರ್ ಅವ್ರು ಬಂದಿದ ತಕ್ಷಣ ಫ್ಯಾಮಿಲಿ ಎಲ್ಲ ಹತ್ತುತ್ತಾರೆ, ನಾನು ಬೈಕಲ್ಲಿ ಹೋಗ್ತೀನಿ. ಕೊನೆಗೂ ಬಂದರು. ಕೇಳೋಣ ಏನಾಯ್ತು ಅಂತ. ಏನಾಯ್ತಣ್ಣ? ಗಾಡಿ ಸ್ಟಾರ್ಟ್ ಆಗಿಲ್ವಾ? ಆಗಿಲ್ಲ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.
1 hour later. ಸಕ್ಕತ್ತಾಗಿ ಕಾಣ್ತೈತೆ ಆಕಾಶ. ಮಸ್ತಾಗಿ ಕಾಣ್ತೈತಲ್ಲ. ರಾಜಸ್ಥಾನದ ಗಾಡಿ ನೋಡಿ ಎಷ್ಟು ಸಾಕಾದಾಗ ಆಲ್ಟ್ರೇಷನ್ ಮಾಡೋಣ, ಬರೀ ಟೈರ್ ಟ್ಯೂಬಲ್ಲಿ ಮಸ್ತ ಮಾಡೋದು. ಆಗೋಯ್ತು. ಓ ಕ್ರೇಜಿ ಆಗ್ಬಿಟ್ಟೋಯ್ತು. ನಾನು ಕಾರಲ್ಲಿ ಬರ್ತಿದ್ದೀನಿ ಇವಾಗ. ಅವರು 2 ವೀಲರ್ ಎತ್ಕೊಂಡು ಹೋಗೋರೆ, ಗಂಡ ಹೆಂಡತಿ, ಎಲ್ಲಿ ಅಂತ ಗೊತ್ತಿಲ್ಲ. ಯೂಟ್ಯೂಬರ್ ಆಗೋ ಗಾಡಿ ಅಂತೂ ಸಕ್ಕತ್ತಾಗಿದೆ. ಮೈಲೇಜು 30 ಬರುತ್ತಂತೆ. ಎಷ್ಟು ಬರುತ್ತೆ ಮೈಲೇಜು? 80 ಬರುತ್ತಂತೆ ಮೈಲೇಜು. Two hours later. ಫ್ಯಾನ್ ನೋಡುಗರು ಎಷ್ಟು ದೊಡ್ಡದಾಗಿದೆ. ಹತ್ರದಿಂದ ನೋಡೋದು ಎಷ್ಟು ಚೆನ್ನಾಗಿರುತ್ತಲ್ಲ ಇದೆಲ್ಲ. ಅದೇ ಫುಲ್ಲು ಇದೆ, ಒಂಥರ ಸಾಕತ್ತಾಗಿರುತ್ತೆ ನೋಡೋಕ್ಕೆ. ವಾವ್, ಇದು ನೋಡಿ ಹೆಂಗೆ ಕಾಣುತ್ತೆ. ಮಸ್ತ್ ಅಲ್ಲ. ನೋಡುಗರು ಮಳೆ ಆ ಕಡೆ ಸೈಡು ಸರಿಯಾಗಿ ಬರ್ತಿದೆ. ಇದೆಲ್ಲ ಅಂತ ಗೊತ್ತಿಲ್ವಲ್ಲ. ರಿಟರ್ನ್ ಆಗ್ತಾ ಇದ್ದೀನಿ. ಕತ್ಲೆ ಆಗೋಯ್ತು, ಮಳೆ ಬರಂಗೂ ಐತೆ. ಏನಂತ ಗೊತ್ತಿಲ್ಲ, ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಫುಲ್ಲು ಡಾರ್ಕ್ ಇದೆ ಕ್ಲೌಡ್ಸು. ರೈನ್ಕೋಟ್ ಏನೋ ಇದೆ. ಮಳೆ ಬಂದರೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. A few moments later. A few moments later.